ಇದೀಗ ವಿಜಯೇಂದ್ರ ನಿರ್ಣಯಕ್ಕೆ ವಿಪಕ್ಷ ನಾಯಕರಿಂದಲೇ ವಿರೋಧವನ್ನ ವ್ಯಕ್ತಪಡಿಸಿರುವಂತದ್ದು. ಬಿವೈ ವಿಜಯೇಂದ್ರ ನಿರ್ಣಯಕ್ಕೆ ವಿಪಕ್ಷ ನಾಯಕರೇ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಅಶೋಕ್ ಕೂಡ ಅಪಸ್ವರ. ಧರ್ಮಸ್ಥಳ ಆಣೆ ಪ್ರಮಾಣಕ್ಕೆ ಬಿಜೆಪಿ ನಾಯಕರಿಂದಲೇ ಈಗ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ತಿರುಗಿ ಬಿದ್ದ ಹಿರಿಯ ನಾಯಕರು. ರಾಜಕೀಯಕ್ಕೆ ಪವಿತ್ರ ಸ್ಥಳ ಬಳಸಬಾರದು ಎಂದಿದ್ದಾರೆ ಆರ್ ಅಶೋಕ್. ನಾಳೆ ಡೆಲ್ಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಅಡ್ಡ ಮತದಾನ ಮಾಡಿದವರ ಬಗ್ಗೆ ವರಿಷ್ಠರಿಗೆ ವಿವರಿಸುತ್ತೇನೆ ಅಂತ ಕೂಡ ಮಾತನಾಡಿದ್ದಾರೆ. ಇದೀಗ ವಿಜಯೇಂದ್ರ ನಿರ್ಣಯಕ್ಕೆ ವಿಪಕ್ಷ ನಾಯಕರಿಂದಲೇ ವಿರೋಧ ವ್ಯಕ್ತವಾಗಿರುವಂತದ್ದು. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಅಶೋಕ್ ಕೂಡ ಅಪಸ್ವರವನ್ನ ಎತ್ತಿದ್ದಾರೆ. ಧರ್ಮಸ್ಥಳ ಆಣೆ ಪ್ರಮಾಣಕ್ಕೆ ಬಿಜೆಪಿ ನಾಯಕರಿಂದ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ಇದೀಗ ಬಿಜೆಪಿಯಲ್ಲಿ ಹಿರಿಯ ನಾಯಕರು ತಿರುಗಿ ಬಿದ್ದಿದ್ದಾರೆ. ರಾಜಕೀಯಕ್ಕೆ ಪವಿತ್ರ ಸ್ಥಳ ಬಳಸಬಾರದು ಎಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ನಾಳೆ ದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜೊತೆ ಚರ್ಚೆಯಾಗುತ್ತೆ. ಈ ವೇಳೆ ಅಡ್ಡ ಮತದಾನ ಮಾಡಿದವರ ಬಗ್ಗೆ ವರಿಷ್ಠರಿಗೆ ವಿವರಿಸುತ್ತೇನೆ ಅಂತ ಕೂಡ ಮಾತನಾಡಿದ್ದಾರೆ. ವಿಜಯೇಂದ್ರ ನಿರ್ಣಯಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಬಿವೈ ವಿಜಯೇಂದ್ರ ನಿರ್ಣಯಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದಂತೆ ಕಾಣ್ತಾ ಇದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಆರ್ ಅಶೋಕ್ ಕೂಡ ಅಪಸ್ವರ ಎತ್ತಿದ್ದಾರೆ ಅಂತ ಕಾಣ್ತಾ ಇದೆ. ಯಾಕಂತಂದ್ರೆ ಧರ್ಮಸ್ಥಳ ಆಣೆ ಪ್ರಮಾಣಕ್ಕೆ ಬಿಜೆಪಿ ನಾಯಕರಿಂದಲೇ ಈಗ ವಿರೋಧ ಕೇಳಿ ಬರ್ತಾ ಇರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರು. ರಾಜಕೀಯಕ್ಕೆ ಪವಿತ್ರ ಸ್ಥಳವನ್ನ ಬಳಸಬಾರದು ಅಂತ ಹೇಳಿದ್ದಾರೆ ಆರ್ ಅಶೋಕ್. ನಾಳೆ ದೆಹಲಿಯಲ್ಲಿ ತೆರಳಿ ಈ ಒಂದು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿಯಾಗ್ತಾರೆ. ಈ ವೇಳೆ ಚರ್ಚೆಯನ್ನ ಕೂಡ ಮಾಡಲಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರ ಬಗ್ಗೆ ವರಿಷ್ಠರಿಗೆ ವಿವರಿಸ್ತೀನಿ ಅಂತ ಕೂಡ ಅವರು ಮಾತನಾಡಿರುವಂಥದ್ದು ಮಾಧ್ಯಮದ ಮುಂದೆ. ಇದೀಗ ಬಿವೈ ವಿಜಯೇಂದ್ರ ಅವರ ನಿರ್ಣಯಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದಂತೆ ಕಾಣ್ತಾ ಇದೆ. ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣಕ್ಕೆ ಈಗ ಆರ್ ಅಶೋಕ್ ಕೂಡ ಅಪಸ್ವರ ಕೇಳಿ ಬರ್ತಾ ಇರುವಂಥದ್ದು. ಧರ್ಮಸ್ಥಳ ಆಣೆ ಪ್ರಮಾಣಕ್ಕೆ ಬಿಜೆಪಿ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ವಿರುದ್ಧ ಈಗ ಬಿಜೆಪಿಯ ಹಿರಿಯ ನಾಯಕರು ಕೂಡ ತಿರುಗಿ ಬಿದ್ದಿರುವಂಥದ್ದು. ಇನ್ನು ರಾಜಕೀಯಕ್ಕೆ ಪವಿತ್ರ ಸ್ಥಳವನ್ನ ಬಳಸಬಾರದು ಅಂತ ಕೂಡ ಅಶೋಕ್ ಅವರು ಮಾತನಾಡಿದ್ದಾರೆ. ದೆಹಲಿಗೆ ನಾಳೆ ತೆರಳಲಿದ್ದಾರೆ. ದೆಹಲಿ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಕೂಡ ಭೇಟಿಯನ್ನ ಮಾಡಲಿದ್ದಾರೆ. ಈ ವೇಳೆ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಯಾರು ಮಾಡಿದ್ರು ಅನ್ನೋದನ್ನ ಕೂಡ ನಾನು ವಿವರಿಸ್ತೀನಿ, ಮಾತನಾಡ್ತೀನಿ, ಚರ್ಚೆಯನ್ನ ಮಾಡ್ತೀನಿ ಅಂತ ಕೂಡ ಹೇಳಿರುವಂಥದ್ದು. ಆದರೆ ಧರ್ಮಸ್ಥಳದಲ್ಲಿ ಒಂದು ಆಣೆ ಪ್ರಮಾಣದ ವಿಚಾರವಾಗಿ ಅವರು ಕೂಡ ಮಾತನಾಡಿದ್ದಾರೆ. ರಾಜಕೀಯಕ್ಕೆ ಪವಿತ್ರ ಸ್ಥಳವನ್ನ ಬಳಸಬಾರದು ಅಂತ ಈಗ ಮಾತನಾಡಿರುವಂಥದ್ದು. ಇದು ಒಂದ್ ಕಡೆ ಅಪಸ್ವರ ಆದಂತಿದೆ. ವಿಜಯೇಂದ್ರ ಅವರ ಹೇಳಿಕೆಯ ವಿರುದ್ಧ ಈಗ ಬಿಜೆಪಿ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ.